ನನಗೆ ಫುಲ್ ಗೂಸ್ ಬಂಪ್ಸ್ ಎದ್ದೇಳ್ತಾ ಇದೆ ಇಲ್ಲಿ. ಒಂಥರ ವಿಚಿತ್ರ ಬಾಡಿ. ಹೋಗಿ ಗುಬ್ರಾಕೊಂಡು ಮಲ್ಕೊಬಿಡೋದು. ಅಯ್ಯೋ, ವಾಟ್ಸ್ಆ್ಯಪ್ ಸ್ಟೇಟಸ್ ಅಲ್ಲಿ ನೋಡ್ತಾ ಇರ್ತೀನಿ ಎಲ್ರು. ಅಲ್ಲಿಂದನೂ ನಮ್ಮನೆ ಫುಟ್ಬಾಲ್ ಓದಾಗ ಬೆಂಗಳೂರಿಗೆ ಓದಿರೋರು. ಚಪಾತಿ ಹೊಡಿತಾ ಇದೆ. ಎಲ್ಲಿ ಹೊಡಿತಾ ಎಗ್ರಿ ಆಚೆ ಬಂದು ಕಲರ್ ಚೆನ್ನಾಗಿದೆ, ಕ್ಯೂಟ್ ಆಗಿ ಯೆಲ್ಲೋ ಕಲರ್. 4 ದಿನ ಅಂದ್ರೆ ನಾನೇನು ಕೂಡ ಹಾಕಿದ್ದೀನಿ. ಫ್ರೀ ಬರ್ಡ್ ತರ ಇದೆ. ಅಯ್ಯೋ, ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇಷ್ಟು ವರ್ಷ ನಿನ್ನ ಜೊತೆ ಇದ್ದು ಪ್ರಯೋಜನ ಇಲ್ಲ. ಹೊರಗಡೆ ಫುಲ್ಲು ಮಳೆ ಬರೋ ಕ್ಲೈಮೇಟ್ ಆಗಿದೆ, ಫುಲ್ ಕ್ಲೌಡಿ ಆಗಿದೆ. ನಾನು ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಚಳಿ ಸ್ಟಾರ್ಟ್ ಆಗ್ತಾ ಇದೆ ನನಗೆ. ನಾನೆಲ್ಲೋ ಕ್ಲೈಮೇಟ್ ಹಂಗಿರೋದಕ್ಕೆ ಚಳಿ ಆಗ್ತಾ ಇದೆ ಅಂದ್ರೆ ಇಲ್ಲ, ಈ ಇದ್ರೊಳಗಡೆ ನಮ್ಮ ಯಜಮಾನ್ರು ಫ್ಯಾನ್ ಹಾಕೊಂಡು ಕೂರ್ತಾ ಇದೆ. ಶೆಕೆನಾ? ನನಗೆ ಫುಲ್ ಗೂಸ್ ಬಂಪ್ಸ್ ಎದ್ದೇಳ್ತಾ ಇದೆ ಇಲ್ಲಿ ಚಳಿಗೆ ಫ್ಯಾನ್ ಹಾಕೊಂಡಿರೋದಕ್ಕೆ. ಒಂಥರ ವಿಚಿತ್ರ ಬಾಡಿ ಗೊತ್ತಾ ಇದು. ನಾವೆಲ್ಲ ಶೆಕೆ ಅನ್ಬೇಕಾರೆ ನನ್ಗೆ ಚಳಿ ಮಂಜು ಅಂತಾರೆ, ನಾವು ಚಳಿ ಅನ್ಬೇಕಾರೆ ಶೆಕೆ ಅಂತಾರೆ. ಅದೇನು ಅನ್ನೋದು ಅರ್ಥ ಆಗಲ್ಲ. ಆದ್ರೆ ಒಂದವರು ಶೆಕೆನೂ ತಡೆಯಲ್ಲ, ಚಳಿನೂ ತಡೆಯಲ್ಲ. ನಮಗೆ ಚಳಿ ಅಂದ್ರೆ ಆಗದ್ದೇ ಇಲ್ಲ, ಶೆಕೆ ಎಷ್ಟಾದ್ರೂ ತಡ್ಕೊಂತೀವಿ. ಮಾಡರೇಟ್ ಆಗಿರ್ಬೇಕು ಟೆಂಪರೇಚರ್. ಫ್ಲಕ್ಚುಯೇಟ್ ಆದ್ರೆ ನಾವು ಫ್ಲಕ್ಚುಯೇಟ್ ಆಗೋದು. ನಾವು ಚಳಿ ಬಂತು ಅಂದ್ರೆ ಒಂದೇ ನೆನಪಾಗೋದು, ಹೋಗಿ ಗುಬ್ರಾಕೊಂಡು ಮಲ್ಕೊಬಿಡೋದು. ಅದಕ್ಕೆ ಮಾತ್ರ ಚಳಿಗಾಲ ತುಂಬಾ ಇಷ್ಟ ಆಗತ್ತೆ. ಇದೇ ಕುತ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದೆ. ಸಡನ್ ಆಗಿ ನಮ್ಮ ರೂಮಲ್ಲಿ ಬಲ್ಪ್ ಒಂಥರ ಮನು ಆಡ್ದಂಗೆ ಆಡತ್ತೆ. ಈ ಬಲ್ಪ್ ಏನ್ ಮನು ನಿನ್ ತರನೇ ಡಿಟ್ಟೋ, ಹೆಂಗಂದ್ರೆ ಹಂಗೆ. ಆವಾಗ ಮಿಡ್ ಅಲ್ಲಿ ವರ್ಕ್ ಆಗೋದು ಸ್ಟಾಪ್ ಆಗಿತ್ತಾ. ಈಗ 1 ವೀಕ್ ಇಂದ ಚೆನ್ನಾಗಿ ಆನ್ ಆಗ್ತಾ ಇತ್ತು. ಇವಾಗ ಆನ್ ಮಾಡಿದ್ರು ಆನೇ ಆಗ್ತಾ ಇಲ್ಲ ಅದು. ಹಂಗನ್ಬಿಟ್ಟು ನಾವು ಆನ್ ಮಾಡಿ 24/7 ಬಿಡಕ್ಕಾಗತ್ತ ಅದನ್ನ? ಬೈತಿದಂಗೆ ಕೇಳಿಸ್ಬಿಡ್ತು ಪಪ್ಪ ಅದಕ್ಕೆ. ಅಯ್ಯೋ, ನನ್ನ ಮಾತಿಗೆ ಅಷ್ಟು ಪವರ್ ಇದೆ ಆಯ್ತಾ. ಈಗ ಅದು ಓಡೋಗಿ ಆ ಕಡೆ ನಿಂಗೆ ಎದ್ದೋಗಾಗಿಲ್ಲ ಆಫ್ ಮಾಡಿರ್ತೀಯ, ಆಮೇಲೆ ಆನ್ ಆಗಲ್ಲ. ಇಲ್ಲ, ಇನ್ನು ಅದು ಟಚ್ ಮಾಡಲ್ಲ, ಇದನ್ನ ಆಫ್ ಮಾಡ್ತೀನಿ. ಏನಕ್ಕೆ ಆಫ್ ಮಾಡ್ತೀವಿ ಬಿಡಿ ಇರ್ಲಿ. ಈಗಲ್ಲ ಹೇಳ್ತಾ ಇರೋದು, ನಾವು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸುಮ್ಮನೆ 2 ಬಲ್ಪ್ ಉರಿಯತ್ತಲ್ಲ ಮನು ಅಂದ್ಬಿಟ್ಟು ಆಫ್ ಮಾಡೋದು. ಎನರ್ಜಿ ವೇಸ್ಟ್ ಆಗುತ್ತೆ. ಏನು ಇಲ್ಲ, ಯಾರ್ಯಾರೋ ಎಂತೆಂಥದ್ದು ವೇಸ್ಟ್ ಮಾಡ್ತಾರೆ. ಒಂದು ಆರ್ಡಿನರಿ ಒಂದು ಟ್ಯೂಬ್ ಲೈಟ್ಗೆ ನಿಮಗಲ್ಲ. ನಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದ್ದಿದ್ದು, ನಮ್ಮ ಮನೆಯಲ್ಲೂ ಹೇಳ್ಕೊಡ್ತಾ ಇದ್ದಿದ್ದು ಏನು ಗೊತ್ತಾ, ಅನ್ನೆಸೆಸರಿ ಯಾವುದನ್ನೇ ಆಗಲಿ ಆಯ್ತಾ, ಇದೆಲ್ಲ ಪಬ್ಲಿಕ್ ಸೋರ್ಸ್. ಅದು ಏನಿಲ್ಲ, ನಾವು ಬೈ ಮಾಡ್ತಾ ಇರೋ ಸೋರ್ಸ್. ಬೈ ಮಾಡ್ತಾ ಇದೀವಿ, ಬಟ್ ಎಷ್ಟೋ ಊರುಗಳಲ್ಲಿ ಪಾಪ ಕರೆಂಟೇ ಇರಲ್ಲ. ನಾವು 24/7 ನಮಗೆ ಪವರ್ ಕೊಡ್ತಾರೆ ಅಂತ ನಾವು ಕರೆಂಟ್ ಇದೆ. ಭಾರತದಲ್ಲಿ ಕರೆಂಟ್ ಎಕ್ಸೆಸ್ ಆಗಿದೆ. ಕರೆಂಟ್ ಎಷ್ಟೋ ಜನಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿಗೆ ಗೌರ್ಮೆಂಟ್ ಕೊಡ್ತಿಲ್ಲ, ಅದಕ್ಕೆ ನಾವು ಹೊಣೆ ಅಲ್ಲ. ನೀವು ಆರ್ಸಿರೋರು ಹೊಣೆ ಅದು ನಿಮ್ದು. ನಾವು ನೀನೇನು ಆರ್ಸಿಲ್ಲ. ಇಲ್ಲ, ನಾವು ಹಂಗಂತ ಏನಿಲ್ಲ, ನಾವು ಎಲ್ರಿಗೂ ಬೈತಾ ಇರ್ತೀವಿ. ನಮ್ಗೆ ಯಾವ್ದು ಇದೇ ಪಕ್ಷ ಅದೇ ಪಕ್ಷ ಅಂತ ಏನಿಲ್ಲ. ಇದ್ಯಾಕೋ ಮಾತು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ, ಕಟ್ ಮಾಡಿ. ನವರಾತ್ರಿ ಹಬ್ಬ ನಡೀತಾ ಇದೆ. ವಾಟ್ಸ್ಆ್ಯಪ್ ಸ್ಟೇಟಸ್ ಅಲ್ಲಿ ನೋಡ್ತಾ ಇರ್ತೀನಿ ಎಲ್ರು. ನಂದು ಫ್ರೆಂಡ್ ಸರ್ಕಲ್, ನನ್ನ ಸರೌಂಡಿಂಗ್ಸ್ ಅಲ್ಲಿ ಎಲ್ಲ ಸ್ಟೇಟಸ್ ಹಾಕಂತ ಇರ್ತಾರೆ. ಇವತ್ತೇನೋ ಕೂಷ್ಮಾಂಡ ದೇವಿ ದಿನ ಅಂತೆ, 4ನೇ ದಿನ. ಬಟ್ ನಾವೆಲ್ಲ ನವರಾತ್ರಿ ಯಾವತ್ತೂ ಫಾಲೋ ಮಾಡಲ್ಲ. ನಮ್ಮ ಅಮ್ಮ ಎಲ್ಲ ಯಾವತ್ತೂ ಫಾಲೋ ಮಾಡ್ತಿರ್ಲಿಲ್ಲ. ನಿಮ್ಮನೆ ಮನು, ನಿಮ್ಮನೆ ಆಂಟಿ ಫಾಲೋ ಮಾಡ್ತಿದ್ರ ಮನು ನವರಾತ್ರಿ ಅಲ್ವಾ? ಇದು ನಮ್ಮನೇಲೂ ನಾವೇನು ಇದೆಲ್ಲ ಯಾವತ್ತೂ ಏನು ಮಾಡ್ತಾ ಇರಲಿಲ್ಲ. ಫೈನಲ್ ಡೇ ವಿಜಯದಶಮಿ ಆಯುಧ ಪೂಜೆ ಬರುತ್ತಲ್ಲ, ಅದನ್ನ ಮಾಡ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ದೀಪಾವಳಿ, ನರಕ ಚತುರ್ದಶಿ ಅವನ್ನೆಲ್ಲ ಫಾಲೋ ಮಾಡ್ತೀವಿ. 9 ಡೇಸ್ ಇದೆಲ್ಲ ಏನು ಫಾಲೋ ಮಾಡಲ್ಲ. ಈ ಸರಿ ಏನೋ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು. ಆಮೇಲೆ ಎಲ್ಲಿ ಸ್ಟಾರ್ಟಿಂಗಲ್ಲೇ 3 ದಿನ ಹುಷಾರ್ ತಪ್ಪು ಮಲ್ಕೊಂಡಿದ್ನಲ್ಲ. ಹುಷಾರಂದ್ರೆ ಏನಿಲ್ಲ, ಬರೀ ತಲೆನೋವು ಅಂದ್ಕೊಂಡೆ ಮಲ್ಕೊಂಡಿದ್ನಲ್ಲ. ಹಂಗಾಗಿ ಏನು ಹೊಸ್ದಾಗೆಲ್ಲ ಏನು ಸ್ಟಾರ್ಟ್ ಮಾಡೋದು ಅನ್ಕೊಂಡು ಸುಮ್ಮನೆ ಅದೇ. ಮನುಗೆ ಹೇಳ್ಬೇಕಿತ್ತು ನಾನು, ಅದೇ ಮಾಡಿದಿದ್ರೆ ಮನು ಅಲೋ ಮಾಡ್ತಿದ್ದ ನೀನು. ಈ ಕಡೆ ತಿರುಗು ಮನು, ಹೋಗ್ಲಿ. ಯಾಕೆ? ನಾನೇನಾದ್ರೂ 9 ದಿನ ಪೂಜೆ ಮಾಡ್ತೀನಿ ಮನು ಅಂತಿದ್ರೆ, ನೀನು 9 ದಿನ ಬೆಳ್ಳೂರು ಕ್ರಾಸ್ ಹೋಗ್ಬಿಡು ಅಂತಿರೋರು ಅಲ್ವಾ ಮನು? 100% ಓಡಿಸ್ಬಿಟ್ಟಿರೋರು. ಅಲ್ಲಿಂದನೂ ನಮ್ಮನೆ ಫುಟ್ಬಾಲ್ ಓದಾಗ ಬೆಂಗಳೂರಿಗೆ ಓದಿರೋರು. 9 ದಿನ ಪೂಜೆ ಮಾಡ್ತೀನಿ ಅಲ್ಲಿ ಅಂದಿದ್ರೆ, 9 ದಿನ ನಾನ್ ವೆಜ್ ಅಂದಿದ್ರೆ, ಅಲ್ಲಿ ಎತ್ತಾಕೊಂಡು ಬಂದು ಬಸ್ಸಲ್ಲಿ ತೋರಿಸಿರೋರು ನನ್ನ, ಹೋಗಿ ಬೆಂಗಳೂರಿಗೆ ವಾಪಸ್ ನೀನು ಅಂತ. ಹಂಗಾಗಿ ನಾವು ಮಾಡಲ್ಲ ಇದೇನೋ ನಾವು ಯಾವತ್ತದು ಫಾಲೋ ಮಾಡ್ಕೊಂಡೇ ಬಂದಿಲ್ಲ. ಹೊಸ್ದಾಗೆಲ್ಲ ಏನು ಸ್ಟಾರ್ಟ್ ಮಾಡೋದು. ಬಟ್ ಸ್ಟೇಟಸ್ ಎಲ್ಲ ನೋಡ್ಬೇಕಂದ್ರೆ ಎಲ್ರೂ ಅವ್ರು ಪೂಜೆ ಮಾಡಿರೋದು ಎಲ್ಲ ಆ ಡೇ ಅದದೇ ಕಲರ್ ಬಟ್ಟೆಗಳೆಲ್ಲ ಹಾಕೊಂಡಿರ್ತಾರೆ. ಒಂಥರ ಖುಷಿ ಆಗ್ತಾ ಇರುತ್ತೆ.
ನಾವಿಲ್ಲಿ ಕುತ್ಕೊಂಡು ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ರೆ ಇವ್ರ ಹಿಂದೆಗಡೆ ಇಲ್ಲಿ ಕುತ್ಕೊಂಡು ಏನೇನೆಲ್ಲ ಕಮೆಂಟ್ ಹೊಡಿತಾವ್ರೆ. ಏನಂದೆ? ಚಪಾತಿ ಎಗ್ರೆ ಹೊಡಿತಾ ಇದೆ. ಎಲ್ಲಿ ಹೊಡಿತೋ? ಎಗ್ರಿ ಆಚೆ ಬಂದು ತಗೊಳಕ್ಕೆ ಹೊಡೆದು ಒಳಗಡೆ ಹೋಗಿದ್ದಾಯ್ತಾ? ಏನಾರು ನನ್ನ ಗಂಡಂಗೆ ಅನ್ನ ಮುದ್ದೆ ಚಿಕನ್ ಸಾಂಬಾರು, ಅದು ಮುದ್ದೆ ಈಗೆಲ್ಲೋ 1-2 ತಿಂಗಳಿಂದ ಈಚೆಗೆ. ಮೊದಲು ಮುದ್ದೆನೂ ಹಂಗೆ ಹಿಂಗೆ ಎಗ್ರೆ ಹಿಂಗೆ ಡಾಲ್ಫಿನ್ ಹಿಂಗೆ ಎಗ್ರಿ ಹಿಂಗೆ ಹೋಗುತ್ತಲ್ಲ ಒಳಗಡೆಗೆ, ಹಂಗೆ ಹೋಗೋದು. ಇವಾಗೇನೋ ಸೈಲೆಂಟ್ ಆಗೈತೆ. ಮುದ್ದೆ ತಿನ್ಕೋಬಹುದು, ಚಪಾತಿ ತಿನ್ನಕ್ಕಾಗಲ್ಲ. ಅದೇನೋ ಚಪಾತಿ ನಮ್ಗೆ ಇಷ್ಟನೇ ಆಗಲ್ಲ. ಯಾವ ನಾನು ಚಪಾತಿನ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತೀನಿ, ಆದ್ರೂ ನಂದು ಹ್ಯಾಬಿಟ್ಗಳೇ ಕಂಪ್ಲೀಟ್ ಬದಲಾಗೋಗ್ಬಿಟ್ಟವೆ. ನಾನು ಮತ್ತೆ ಹೋಗವೆ ನನಗೆ ಏನೇನು ಹ್ಯಾಬಿಟ್ ಇದ್ದೋ ಅನ್ನೋದು ನೀನು ಸಹವಾಸ ಮಾಡಿ ಮಾಡಿ. ಚಪಾತಿ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಮುದ್ದೆ ಈಸ್ ಗುಡ್. ಅನ್ನ ಏನ್ ಡಿಫ್ರೆನ್ಸ್? ಅನ್ನ ಇಸ್ ಬೆಟರ್ ದನ್ ಚಪಾತಿ. ಅಂದ್ರೆ ಬೇಗ ಡೈಜೆಷನ್ ಆಗತ್ತೆ ಅನ್ನ. ಆದ್ರೆ ಏನ್ ಮಾಡ್ತೀಯ ನೀನು? ದಿನಕ್ಕೆ ಅನ್ನ ತಿಂದ್ರೆ ದಿನಕ್ಕೆ 3 ಸರಿ ಊಟ ಮಾಡ್ತೀಯ. ಅದೇ ಚಪಾತಿ ತಿಂದ್ರೆ ದಿನಕ್ಕೆ 1 ಸರಿ. ಬಟ್ 2 ಕಾರ್ಬ್ಸ್. ಚಪಾತಿ 1 ಸರಿ ತಿನ್ನೋದು ಒಂದೇ, 3 ಸರಿ ಅನ್ನ ತಿನ್ನೋದು ಒಂದೇ. ಯಾವ್ದು ಬೆಟರ್? ಮಾಡೋರಿಗೆ ಅನ್ನನೇ ಸುಲಭ ಆಯ್ತಾ, ಚಪಾತಿ ಮಾಡೋದು ಕಷ್ಟ. ಬಟ್ ಅಂದ್ರೆ ಅನ್ನ ಎಂಜಾಯ್ ಮಾಡಲ್ಲ, ಚಪಾತಿನ ಎಂಜಾಯ್ ಮಾಡ್ಕೊಂಡು ತಿಂತೀನಿ, ಇಷ್ಟಪಟ್ಟು ತಿಂತೀನಿ. ಅನ್ನನ ಕಷ್ಟಪಟ್ಟು ತಿಂತೀನಿ. ಹಣ್ಣು ಬಿಡಿಸ್ದೆ ತಿನ್ನೋಣ ಅಂತ. ಅಯ್ಯೋ ಭಯಂಕರ ಹುಳಿ ಐತೆ. ಹುಣ್ಸೆಹಣ್ಣು ತಿಂದ್ರು ತಿನ್ಬೋದು, ಇದು ತಿನ್ನಕ್ಕಾಗಲ್ಲ, ಅಷ್ಟು ಹುಳಿ ಇದೆ. ಏನ್ ಮಾಡ್ಲಿ ಮನು? ಇದು ಡಸ್ಟ್ಬಿನ್ಗೆ ಹಾಕ್ಬಿಡ್ಲಾ? ಹುಳಿ ನೀನ್ ತಿಂತೀನಿ ಅಲ್ಲ, ಹುಳಿ ನಿಂಗೆ ಇಷ್ಟ ಆಗೋ ಹುಳಿ ಇಷ್ಟ. ಬಟ್ ಈ ಕ್ಲೈಮೇಟಿಗಲ್ಲ, ಅಲ್ಲೆಲ್ಲ ಜುಮ್ ಅಂತ ನನಗೆ ಜುಮ್ ಅಂತ ತೆಗೆದು ಕೊಟ್ಬಿಟ್ಟೆ ನನಗೆ. ಹಂಗೆ ಹೊರಗಡೆ ಲೈಟ್ ಹಾಕ್ಬಿಟ್ಟು ಹೋಗಪ್ಪು ಡೋರ್ದು. ಬಾಯ್. The next morning. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಫ್ರೈಡೇ, ವೀಕೆಂಡ್ ಮೋಡ್ ಆನ್ ಆಗೋಗ್ಬಿಟ್ಟಿದೆ. ಆ ಖುಷಿಗೋ ಏನೋ ಬೆಳಗ್ಗೆ ಬೇಗ ಎಚ್ಚರ ಆಗೋಗ್ಬಿಡ್ತು. ರಾತ್ರಿ ಮಲಗಿದ್ದು ತುಂಬಾ ಲೇಟ್ ಆಯಿತು ಅಂತ ಅಂದ್ಕೊಳ್ಳಿ. ಅಲ್ಲೇ 2 ಗಂಟೆ ಮಲ್ಕೊಂಡಾಗ ಏನು ಇಂಪಾರ್ಟೆಂಟ್ ಕೆಲಸ ಎಲ್ಲ ಏನು ಕೂತ್ಕೊಂಡು ಮಾಡ್ತಾ ಇರಲಿಲ್ಲ. ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಕೂತಿದ್ದೆ. 12:15, 12:30 ಏನೋ ಆಯಿತು ಕ್ರಿಕೆಟ್ ಮುಗ್ದಿದ್ದು. ನನಗೆ ತುಂಬ ಸ್ಪೋರ್ಟ್ಸ್ ಕ್ರೇಜ್. ಕ್ರಿಕೆಟು, ಬ್ಯಾಡ್ಮಿಂಟನ್ನು ಇವೆಲ್ಲ ತುಂಬ ನೋಡ್ತಾ ಇರ್ತೀನಿ, ಕಬಡ್ಡಿ ಎಲ್ಲ. ಸೊ ನೆನ್ನೆ ಇಂಪಾರ್ಟೆಂಟ್ ಮ್ಯಾಚ್ ಇತ್ತಲ್ವಾ. ಇಷ್ಟು ದಿನ ಏಷ್ಯಾ ಕಪ್ ನಡೀತಾ ಇದೆಯಲ್ಲ, ಯಾವ ಮ್ಯಾಚು ನೋಡ್ತಾ ಇರಲಿಲ್ಲ. ಬಟ್ ಲಾಸ್ಟ್ ಮ್ಯಾಚು ಒಂದು ಬಾಂಗ್ಲಾ ವರ್ಸಸ್ ಇಂಡಿಯಾ ಒಂದು ನೋಡಿದೆ, ನೆನ್ನೆ ಒಂದು ನೋಡಿದೆ. ನೆಕ್ಸ್ಟ್ ಸಂಡೇ ಫೈನಲ್ಸ್ ಇದೆಯಲ್ಲ, ಇಂಪಾರ್ಟೆಂಟು. ಸೊ ಸಂಡೇ ಫೈನಲ್ಸ್ ಇರುತ್ತೆ. ಎಕ್ಸೈಟ್ಮೆಂಟ್ ಅಂತೆಲ್ಲ ಏನಿಲ್ಲ, ಯಾಕೆಂದರೆ ಅದು ಆಬ್ವಿಯಸ್ಲಿ 1-sided ಮ್ಯಾಚು. ಕಾಂಪಿಟೇಷನ್ನೇ ಇರಲ್ಲ ಅಲ್ಲಿ, ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಷ್ಟೇನೆ. ಸೆರಾಮಿಕ್ ಜಾರ್ಸ್ಗಳು ತಂದಿದ್ನಲ್ಲ, ಸಾಲ್ಟ್ ಎಲ್ಲ ಹಾಕಿ ಇಡೋದಕ್ಕೆ ಅಂತ, ವಾಶ್ ಮಾಡಿ ಇಟ್ಟೋಳು ಮರ್ತೇ ಬಿಟ್ಟಿದ್ದೀನಿ. ನಾಳೆ 4-5 ಡೇಸೇ ಆಯಿತು ಅಂದ್ಕೊಳ್ಳಿ, ಫಿಲ್ಲೇ ಮಾಡಿಲ್ಲ. ಇವತ್ತು ಬೆಳಗ್ಗೆ ಪೌಡರ್ ಸಾಲ್ಟ್ ಫಿಲ್ ಮಾಡಿ ಇಟ್ಟಿದ್ದು. ಕಲರ್ ಚೆನ್ನಾಗಿದೆ, ಕ್ಯೂಟಾಗಿ ಯೆಲ್ಲೋ ಕಲರ್. ಸೊ ಇದ್ರ ಜೊತೆಗೆ ಇದೊಂದು ತಗೊಂಡಿದೆ ದೊಡ್ಡದು. ಇದು ಕಲ್ಲುಪ್ಪು ಹಾಕೋಣ ಅಂತ. ಇದು ಹೆಚ್ಚು ಕಮ್ಮಿ ಹಿಡಿಬೋದು, 1.5-2 kg ಅಂತೂ ಪಕ್ಕ ಹಿಡಿಯುತ್ತೆ. ಅದು 3/4 kg. ಅದು 1 kg ಪ್ಯಾಕ್ ಬೆಳಗ್ಗೆ ಓಪನ್ ಮಾಡಿದೆ, ಫುಲ್ ಹೋಗ್ಲಿಲ್ಲ. 3/4 kg ಹೋಯ್ತೀನಿ, ಒಂದು ಸ್ವಲ್ಪ ಉಳ್ಕೊಂಡು ಅದನ್ನ ಹಂಗೆ ಪ್ಯಾಕ್ ಮಾಡಿ ಗ್ರಾಸರಿ ಸ್ಟಾಕಿಂಗಿಗೆ ಹಾಕಿದ್ದೀನಿ. ಇವಾಗ ಕಲ್ಲುಪ್ಪು ಫಿಲ್ ಮಾಡ್ತಾ ಇರೋದು. ಇವತ್ತು ಯಾಕೋ ಸಾಹೇಬ್ರು ಫುಲ್ ರಿಲ್ಯಾಕ್ಸ್ ಮೋಡಲ್ ಅವ್ರೆ. ಎದ್ದಾಗ್ಲಿಂದನು. ಏನ್ ಸಮಾಚಾರ ಇವತ್ತು? ಇಯರ್ ಎಂಡ್ ಅಲ್ವಾ? ಏನು ಇರಲ್ಲ. ಇಯರ್ ಎಂಡ್ ಇನ್ನೂ 3 months ಐತೆ ಮನು. ಇದೇ ಇಯರ್ ಎಂಡ್ ಅಲ್ಲ, 3 months ಮೊದಲೇ. ಇನ್ನು 1 quarter ಇಸ್ ಬ್ಯಾಲೆನ್ಸ್. ಏನು ಕ್ವಾರ್ಟರ್ ಬ್ಯಾಲೆನ್ಸ್ ಇಲ್ಲ. ಇನ್ನು 4 ದಿನ ಆದ್ರೆ ಇಯರ್ ಎಂಡ್ ಲೆಕ್ಕ. ಹಂಗೆ ಫೈನಲ್ ಕ್ವಾರ್ಟರ್ಗೆ ಬರ್ತಿದ್ದಂಗೆ ಇಯರ್ ಎಂಡ್ ಎಂಟ್ರಿ ಅದು ಅಂತ. ಅದಕ್ಕೆ ಫುಲ್ ರಿಲ್ಯಾಕ್ಸ್ಡ್ ಮೋಡಲ್ಲಿ ಇದೆಯಾ ನೀನು? ರಿಲ್ಯಾಕ್ಸ್ ಮೂಡ್ ಇವಾಗ. ಇದು ಏನಂತಾರೆ, ಲಾಸ್ಟ್ ಕ್ವಾರ್ಟರ್ ಆಫ್ ದಿ ಇಯರ್ ಇಸ್ ಆಲ್ವೇಸ್ ಫಾರ್ ವೆಕೇಶನ್ ಅಂಡ್ ಎಂಜಾಯ್ಮೆಂಟ್, ವಿಚ್ ಐ ಆಮ್ ನಾಟ್ ಡೂಯಿಂಗ್. ಹೇಳ್ಕೊಂಡೆ 4 ಕಡೆ ಮಧ್ಯಾಹ್ನ ಕೂಡ ಹಾಕೊಂಡಿದ್ಯಾ ನನ್ನನ್ನು? ನಾನೇನು ಕೂಡ ಹಾಕಿಲ್ಲ, ನೀನು ನನ್ನನ್ನು ಕೂಡ ಹಾಕಿಲ್ಲ. ನಾನೇನು ಕೂಡ ಹಾಕಿದ್ದೀನಿ? ಫ್ರೀ ಬರ್ಡ್ ಥರ ಇದೆ ಈಗ, ಒಂಥರ ಯಗಣ ಆದಾಗ. ಹೋಗು, ಈಗಲೂ ನಾನೇನು ಇಟ್ಕೊಂಡಿದ್ದೀನಿ ನಾನೇನನ್ನ. ಧಾರಾಳವಾಗಿ ಹೋಗು. ನನ್ನಂಥ ಫ್ರೀ ಎಡಮ್ ಬಿಡ ಹೆಂಡ್ತಿ ಯಾರಿಗೆ ಸಿಗ್ತಾರೆ ಹೇಳು? ನಾನು ಏನಾದರೂ ಕೇಳ್ತೀನ ನಿನ್ನನ್ನು? ಎಲ್ಲರೂ ಹೋಗ್ತೀನಿ ಅಂದರೆ ಸ್ಟಾಪ್ ಮಾಡ್ತೀನ? ಏನಕ್ಕೂ ಸ್ಟಾಪ್ ಮಾಡಲ್ಲ ನಿನ್ನನ್ನು. 12 ಗಂಟೆ ಟೈಮ್. ಸೊ ಊಟದ ಟೈಮು. ಹಂಗೆ ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ತಾ ಇದೀಯಾ? ಹಂಗೆಲ್ಲ ಅಷ್ಟೊಂದೆಲ್ಲ ರೂಡ್ ಆಗೆಲ್ಲ ಪೊಲೈಟಾಗಿ ಹಿಂದೆ ಸುತ್ಕೊಂಡು ಹೇಳ್ತೀರಾ. ಎಕ್ಸಾಕ್ಟ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅಯ್ಯೋ, ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇಷ್ಟು ವರ್ಷ ನಿನ್ನ ಜೊತೆ ಇದ್ದು ಪ್ರಯೋಜನ ಇಲ್ಲ ಅಲ್ವಾ?
ಏನೋ ಗೊತ್ತಿಲ್ಲ, ಈ ವರ್ಷ ಫುಲ್ಲು ನಾನ್ ಪ್ರಾಡಕ್ಟಿವ್ ಅಂತ ಅನಿಸ್ಬಿಡ್ತು. ಯಾಕಂದರೆ ಡೇ 1 ಆಫ್ ದಿಸ್ ಇಯರ್ ಇಂದ ಹಿಡಿದು ಇಲ್ಲಿವರೆಗೂ ಏನಂತಾರೆ, ಅಪ್ಪು ಇಲ್ಲ ಡೌನು ಇಲ್ಲ, ಎರಡೂ ಇಲ್ಲ, ಸೆಂಟ್ರನಲ್ಲೇ ಇದ್ದೀವಿ. ಯಾವಾಗ ಅದು ಏನು ಆಗೋದಿಲ್ಲ ಅಲ್ಲ, ಸ್ವಲ್ಪ ಬೇಜಾರಾಗಲ್ಲ ಲೈಫಲ್ಲಿ. ಬಟ್ ಇವಾಗ ಏನೋ ಮಾಡೋಕ್ಕಲ್ಲ, ಇಯರ್ ಎಂಡ್ ಆಗ್ತದೆ. ಅಟ್ಲೀಸ್ಟ್ ಮುಂದಿನ ವರ್ಷ ಆದ್ರೂ ಚೆನ್ನಾಗಾಗುತ್ತೆ ಅನ್ಕೊಂತೀನಿ. ಮಂಜು ವಾಷಿಂಗ್ ಮಿಷಿನ್ ಇಲ್ಲಿ ಹಾಕವ್ರೆ, ಅದು ಗಡ ಬಡ ಸೌಂಡ್ ಮಾಡೋದು ಸ್ಟಾರ್ಟ್ ಮಾಡುತ್ತೆ. ಏನಪ್ಪ ಇಷ್ಟೊಂದು ಘಾಟು? ಅಬ್ಬಾ ಬಾ ಬಾ ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಐತೆ ಘಾಟಿದು. ಇದು ಹಾಕಲ್ಲ, ಅದು ಕಿವಿ ಮೇಲೆ ಬಡ್ದಂಗೆ ಆಗತ್ತೆ ಸೌಂಡ್, ಅದಕ್ಕೆ ಹಾಕಲ್ಲ ಅದು ನಾನು. ಸೊ ಎಲ್ಲಿವರೆಗೂ ಬಂತು ನಿಮ್ದು? ಏನು ಬಿರಿಯಾನಿ ಒಗ್ಗರಣೆ ಆಗ್ತಾ ಇದೆ. ಇನ್ನೊಂದು 15 ಮಿನಿಟ್ಸ್ ಅಲ್ಲಿ ಕುಕ್ಕರ್ ಕೂಗತ್ತೆ, 10 ಮಿನಿಟ್ಸ್ ಅಲ್ಲಿ ಕುಕ್ಕರ್ ಆರತ್ತೆ. ಅದು ಬಿರಿಯಾನಿ ಒಗ್ಗರಣೆ ಬೇಗ ಆಗೋಗತ್ತೆ, ಕುಕ್ಕರ್ ಕೂಲ್ ಡೌನ್ ಆಗಕ್ಕೆ ಟೈಮ್ ತಗೊಳತ್ತೆ ಹಂಗೆ. ಸೊ ಈಗ ನೋಡಿದ್ರೆ ಇಲ್ಲಿ ಓಹೋ ಎಲ್ಲ ಸೀಸ್ ಹೋಗೈತೆ. ಇಲ್ಲ, ಬಿರಿಯಾನಿಗೆ ಹಂಗೆ ಸಿಗೋದು. ಹೌದಾ? ಅದು ಈರುಳ್ಳಿ ಫ್ಲೇವರ್ ಇಳಿಬೇಕು ಚೆನ್ನಾಗಿ. ಓಕೆ. ಅಡುಗೆ ತುಂಬಾ ಘಾಟು. ಪ್ರಾಬ್ಲಮ್ ಏನು ಗೊತ್ತಾ ಮಂಜು, ಎಷ್ಟೋ ಸರಿ ಹೇಳ್ತೀನಿ, ಈ ಡೋರ್ನ ತೆಕ್ಕೊಂಡು ಮಾಡು, ಸೇಫ್ಟಿನೂ ಇದೆ, ಯಾರು ಬರೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ಕಡೆಗೂ ಅದು ಗ್ರಿಲ್ಗಳಿದೆ, ಯಾರಿಗೂ ಯಾವ ಕಡೆಯಿಂದನೂ ಎಂಟ್ರಿ ಇಲ್ಲ, ಯಾವುದೇ ಪ್ರಾಣಿ ಬರುತ್ತೆ ಅನ್ನೋದಕ್ಕೂ ಒಂದು ಇದಿಲ್ಲ. ಯಾಕಂದ್ರೆ ಬಂದ್ರೆ ಒಂದೇ ಬರಬೇಕು, ಬೆಕ್ಕು. ಆ ಬೆಕ್ಕು ಬರೋಕ್ಕಾಗಲ್ಲ, ಯಾಕಂದ್ರೆ ಆ ಕಡೆ ಬಿಲ್ಡಿಂಗ್ನವ್ರು ಗ್ರಿಲ್ಗಳು ಹಾಕೋಗ್ಬಿಟ್ಟವ್ರೆ. ಸೊ ಯಾವ ಕಡೆಯಿಂದನೂ ಬರೋಕ್ಕೆ ಸಾಧ್ಯ ಇಲ್ಲ. ಓಪನ್ ಮಾಡೋದ್ರೆ ಮಂಜು ಮತ್ತೆ ಅದನ್ನು ಓಪನ್ನೇ ಮಾಡಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡಿರ್ತಲ್ಲ. ಅದರಿಂದ ಏನಾಗ್ತೈತೆ, ಲಿಟ್ರಲಿ ಘಾಟು ಮನೆ ಒಳಗೆ ಇದ್ದಂಗೆ ಆಗುತ್ತೆ. ಸೊ ಮನೆ ಇವತ್ತು ಮಳೆ ಗಿಡ ಏನು ಬಂದಿಲ್ಲ, ಜಾನ್ ಬಿಸಿಲಿದೆ. ಸೊ ವೆರಿ ಹ್ಯಾಪಿ. ಹಿಂಗೆ ಇದ್ರೆ ಒಳ್ಳೇದು. ಮೋಸ್ಟ್ ಪ್ರಾಬಬ್ಲಿ ಚಳಿ ಸ್ಟಾರ್ಟ್ ಆಗಿಲ್ಲ, ಅದೇ ನಾನು ಯೋಚನೆ ಮಾಡ್ತಾ ಇರೋದು. ಯೂಶಲಿ ಇಷ್ಟೊತ್ತು ಆಲ್ರೆಡಿ ಚಳಿಗೆ ಒಂದು ಸ್ವಲ್ಪ ಹಿಂಟ್ ಕೊಡಬೇಕಿತ್ತು, ಏನು ಫುಲ್ ಮ್ಯಾಕ್ಸಿಮಮ್ ಅಲ್ಲ, ಒಂದು ಸ್ವಲ್ಪ ನೋಡಿ ಚಳಿ ನಾನು ಬರ್ತಾ ಇದ್ದೀನಿ ಇವಾಗ ಅಂತ. ಬಂದಿಲ್ಲ ಇನ್ನು. ಏನಿಲ್ಲ, ಈಗ ತಿಂದಿಲ್ವಲ್ಲ, ಬಿರಿಯಾನಿ ಯಾವಾಗ ಬೇಗ ತಿನ್ಕೋಗ್ಬಿಟ್ಟಾದ್ರೆ ಒಂದು ರೌಂಡ್ ನಿದ್ದೆ ಮಾಡಬೇಕು. ನಾನು ಮಂಜು, ನೀನು ನಿದ್ದೆ ಮಾಡ್ತೀಯ ಹೆಂಗೆ ಮಾಡೋದ? ಅದೇನಾಗ್ತಾ ಇದೆ ನನಗೆ ಏನೂ ಗೊತ್ತಿಲ್ಲ. ಈ ಸಮಸ್ಯೆ ಮೊದ್ಲಿಂದನೂ ಇದೆ, ಹುಡುಗಿಂದನೂ. ಬಟ್ ಇವಾಗ ಅಟ್ಲೀಸ್ಟ್ ಟಯರ್ಡ್ ಆಗತ್ತೆ, ಮಲ್ಕೋಬೇಕು. ನೈಟ್ ಎಷ್ಟೊತ್ತಾದ್ರೂ ನಿದ್ದೆ ಬರುತ್ತೆ, ಮಾರ್ನಿಂಗ್ ಎಷ್ಟೊತ್ತಾದ್ರೂ ಎದ್ದೇಳಕ್ಕಾಗಲ್ಲ. ಆ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ದೀನಿ. ಸೊ ಮಲ್ಗಲ್ಲ ಮಧ್ಯಾಹ್ನ. ಓಕೆ. ನಮ್ಗೆ ಹಂಗೇನಿಲ್ಲ, ಇವಾಗ ಸದ್ಯಕ್ಕೆ ನಾವು ಮಂಜು ಥರ ಆಗ್ಬಿಟ್ಟಿದ್ದೀವಿ, ಯಾವ ಮಾಡಿದ್ರು ನಿದ್ದೆ ಬರ್ತಾನೆ. ವೆರಿ ಹ್ಯಾಪಿ. ಈ ಎಲೆಕ್ಟ್ರಾನಿಕ್ಸ್ಗಳು ಒಂದೊಂದ್ಸರಿ ವಿಚಿತ್ರವಾಗಿ ಬಿಹೇವ್ ಮಾಡ್ತವೆ. ವಾಷಿಂಗ್ ಮಿಷಿನ್ ಚೆನ್ನಾಗೇ ರನ್ ಆಗ್ತಾ ಇತ್ತು, ಆ ವೇಸ್ಟ್ ವಾಟರ್ ಹೋಗ್ಬೇಕಿತ್ತು, ಅಲ್ಲಿಗೆ ಸ್ಟಾಪ್ ಆಗಿ ಟಿಕ್ 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 ಅಂತ ಗಡಿಯಾರ ಥರ ಸೌಂಡ್ ಬರ್ತಾ ಐತೆ. ನಾನೇನೋ ಅನ್ಕೊಂಡು ನನ್ನ ಪಾಡಿಗೆ ನಾನು ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ. ಏನ್ಮನು ಏನಾಗೈತೆ ಇವಾಗ? ಅದೇನಾಗಿದೆ ಗೊತ್ತಿಲ್ಲ, ಮಿಷಿನ್ ರನ್ ಆಗ್ತಾ ಇದೆ ವಾಷಿಂಗು, ಅದು ವೇಸ್ಟ್ ವಾಟರ್ ಇದಾಗಬೇಕಲ್ಲ, ಡಿಸ್ಪೋಸ್ ಆಗಬೇಕಲ್ಲ, ಆವಾಗ ಟಿಕ್ 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 ಅಂತ ಸೌಂಡ್ ಬರ್ತಿತ್ತು, ಅದು ಡಿಸ್ಪೋಸ್ ಆಗ್ತಿರ್ಲಿಲ್ಲ. ಹಳೆವಲ್ಲ, ಒಂದೊಂದ್ಸರಿ ಇದಾಗಲೇ ಸುಮಾರು ಸರಿ ಈ ಥರ ಬಿಹೇವ್ ಮಾಡೋದು. ಆಫ್ ಮಾಡಿ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬಿಟ್ಟು ಆನ್ ಮಾಡಿದ್ಮೇಲೆ ಕರೆಕ್ಟಾಗಿ ವರ್ಕ್ ಆಯ್ತು. ಇಲ್ಲಾಂದ್ರೆ ವೇಟ್ ಲೋಡ್ ಜಾಸ್ತಿ ಆದರೂ ಆಗುತ್ತೆ. ನಾನೇನು ಹಾಕಿಲ್ಲ, ನಂದು ಅದೆರಡು ಇದೆ ಅಷ್ಟೇನೆ. ಏನದು ಬ್ಲ್ಯಾಂಕೆಟ್, ಅದು ನೀರು ತುಂಬಿಕೊಂಡ್ರೆ ವೇಟ್ ಬಂದೇ ಬರುತ್ತೆ. ಹೌದಾ? ಅದ್ರಲ್ಲಿ ಒಂದು ತೆಗಿಬೇಕಂಗಾರೆ ಅಷ್ಟೇ. ಅವಾಗ ನಮ್ಮದು ಬ್ಲ್ಯಾಂಕೆಟ್ಗಳು ವಾಶ್ಗೆ ಹಾಕಿದ್ದೀನಿ ಇವತ್ತು. ಅವೇನು ವೆಯ್ಟ್ ಇರಲ್ಲ ಅಂದ್ಕೊಂಡು ಯೂಶ್ವಲಿ 2 ಜೊತೆಲೇ ನಾನು ಹಾಕೋದು, ಹಂಗೆ ಹಾಕಿದ್ದೀನಿ. ಏನೋ ಜೊತೆಗೆ ಇವನ್ನ ಹಾಕ್ತಾ ಇದೆ. ಹಿಂಗೆ ಬರ್ತಾ ಇದೆ ಸೌಂಡು, ಕಟ್ಟ 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 ಅಂತ. ನೀರು ಮಾತ್ರ ಹೋಗ್ತಾ ಇಲ್ಲ. ಏನಾಗಿತ್ತು ಅಂತ ಗೊತ್ತಿಲ್ಲ. ಆ ವೇಸ್ಟ್ ವಾಟರ್ ಹೋಗೋ ಪೈಪ್ನ ಒಂದು ಸ್ವಲ್ಪ ಶೇಕ್ ಮಾಡಿದೆ ಅಷ್ಟೇ. ಏನ್ಮನು, ವೇಸ್ಟ್ ವಾಟರ್ ಹೋಗೋ ಪೈಪ್ನ ಸ್ವಲ್ಪ ಹಿಂಗ್ ಶೇಕ್ ಮಾಡಿದೆ ಅಷ್ಟೇ. ಏನಾರು ಅಲ್ಲಿ ಬ್ಲಾಕ್ ಆಗಿತ್ತೋ ಏನೋ, ಈಗ ಹೋಗ್ತಾ ಇದೆ ಎಲ್ಲ ಆರಾಮಾಗಿ. ಗಲೀಜಲ್ಲ, ಅದು ಹೈಟ್ ಇಂದ ಡೌನ್ ಬಂದು ಪುನಃ ಹೈಟ್ ಹೋಗಿದೆಯಲ್ಲ, ಅದು ಮೇ ಬಿ ಅಲ್ಲಿ ವಾಟರ್ ಬ್ಲಾಕ್ ಆಗಿತ್ತು ಅನ್ಸತ್ತೆ, ಫೋರ್ಸ್ ಹೋಗ್ತಿರ್ಲಿಲ್ಲ. ಶೇಕ್ ಮಾಡಿದ್ನಲ್ಲ ಎಲ್ಲೋ ಹೋಯ್ತು ಅನ್ಸತ್ತೆ ಅಷ್ಟೇ. ಏಕೆ ವಾಸ ತಗೋಬಿಡಿವೆ. ನಾ ಹೆಂಗೋ ಮೈಂಡಲ್ಲಿ ವಾಸ ತಗೋಬೇಕು ಮಿಷಿನ್ ಅನ್ನೋದಿತ್ತು. ಅವತ್ತು ರಿಪೇರಿ ಬಂದಾರ, ಅದ್ರಲ್ಲ ಮೇಡಮ್ ಸೂಪರ್ ಡೂಪರ್ ಆಗಿದೆ, ಏನಕ್ಕೆ ಚೇಂಜ್ ಮಾಡ್ತೀರಾ ಮಾಡಬೇಡಿ ಅಂತ. ಅಲ್ಲಿಂದ ಮೈಂಡ್ ಚೇಂಜ್ ಮಾಡ್ಕೊಂಡಿದ್ದೆ.
ಇಷ್ಟೊತ್ತವರೆಗೂ ಯೂಟ್ಯೂಬ್ನಲ್ಲಿರೋ ಕಸ್ಟಮರ್ ಸರ್ವಿಸ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಯಾಕಂದರೆ ನಮ್ಮ ಚಾನಲ್ ಸ್ವಲ್ಪ ಏನೋ ಪ್ರಾಬ್ಲಮ್ ಮೊದಲಿಂದನೂ ಇತ್ತು, ಅದನ್ನು ವೆರಿಫೈ ಮಾಡೋಣ ಅಂತ. ಬಟ್ ಅವರು ಇವಾಗೆಲ್ಲ ಚೆಕ್ ಮಾಡ್ಬಿಟ್ಟು ಮೇಲೆ ಹೇಳ್ತಾ ಇದ್ದಾರೆ ಚಾನಲಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಆಡಿಯನ್ಸಲ್ಲೇ ಪ್ರಾಬ್ಲಮ್ ಇದೆ. ಅಂದರೆ ಆಡಿಯನ್ಸು ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ಅದೇನೋ ವರ್ಕೌಟ್ ಆಗಲಿಲ್ಲ. ಬಟ್ ಎನಿವೇಸ್ ಬಿರಿಯಾನಿ ರೆಡಿ ಆಗಿದೆ. ಮಂಜು ಅವರ ಇದನ್ನ ಇಟ್ಬಿಟ್ಟು ಎಲ್ಲೋಗೋರು ಏನೋದು ಗೊತ್ತಾಗ್ತಾ ಇಲ್ವಲ್ಲ. ಯಾಕಪ್ಪ ಯಾಕೆ ಮೆಷಿನ್ಗೆ ಹಾಕಿರ್ಲಿಲ್ವಾ? ಮಿಷಿನ್ ಹಾಕಿದೆ, ಹಾಂ ವೈಟ್ ಅಲ್ವಾ, ಹಾಂ ಅಲ್ಲಲ್ಲಿ ಅದು ಸ್ವಲ್ಪ ನನಗೆ ಅದು ಕೊಳೆ ಫುಲ್ ಬೆಳ್ಳು ಕಾಣಿಸ್ಬೇಕು ಹಿಂಗೆ. ಹಾಂ ನಂಗೆ ಅನ್ನಿಸ್ತಿರ್ಲಿಲ್ಲ, ಅದಕ್ಕೆ ಒಂದ್ಸರಿ ಬ್ರಷ್ ಮಾಡ್ಬಿಟ್ಟು ಹಾಕೋಣ. ಹಿಂಗ ಆಲ್ರೆಡಿ ವಾಶ್ ಆಗಿದೆ ಅಲ್ವಾ, ಕೊಳೆ ಲೂಸ್ ಬಿಟ್ಟಿರುತ್ತೆ, ಸುಮ್ಮನೆ ಬ್ರಷ್ ಅಲ್ಲಿ ಹಿಂಗೆ ಅಂದ್ಬಿಟ್ರೆ ಹೋಗುತ್ತೇನೋ ಅಂತ. ಓಕೆ. ಸೊ ಏನು ಮಾಡೋಕ್ಕಾಗಲ್ಲ, ಅದು ಸ್ವಲ್ಪ ವೈಟ್, ಅದು ನಂದದು ಬೆಡ್ ಸ್ಪ್ರೆಡ್. ಅದು ಯೂಶಲಿ ಯಾವಾಗಲೂ ಕೊಳೆಯಾಗಿ ಹೋಗುತ್ತೆ ಅದು. ಬಟ್ ಯಾವಾಗಲೂ ಒಂದು 2-3 ಮಂತ್ಸ್ಗೆ ಒಂದ್ಸರಿ ಒಗಿಲೇಬೇಕು. ಅದು 2-3 ಮಂತ್ಸ್ ಯೂಸ್ ಮಾಡಲ್ಲ ರೆಗ್ಯುಲರ್ ಆಗಿ, ಬಟ್ ಸಮ್ಟೈಮ್ಸ್ ಯೂಸ್ ಮಾಡ್ತೀವಿ. ಆ ಒಂದ್ಸರಿ ಯೂಸ್ ಮಾಡಿದ್ರೂ ಅದು ಹಂಗೆ ಆಗೋಗುತ್ತೆ. ಓಕೆ, ಮಂಜು ಬಿರಿಯಾನಿ ತಂದು ಇಲ್ಲಿ ಇಟ್ಟಿದ್ದಾರೆ. ಬಟ್ ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾರೆ ಗೊತ್ತಿಲ್ಲ. ಯಾಕಪ್ಪ ಏನು ಮಾಡ್ತಿದ್ದೀವಿ? 2 ಗಂಟೆ ಆಗೋದು ಆಲ್ರೆಡಿ. 10 ನಿಮಿಷ ಆಯ್ತು, ಓಕೆ ಮಾಡಿಬಿಟ್ಬಿಡೋಣ ಅಂತ. ಓಕೆ, ಬೇಗ ಮತ್ತೆ ತಿನ್ನೋಣ. ನಮ್ಮದು ಇವತ್ತು ಲಂಚ್ಗೆ ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಇವತ್ತು ಸ್ವಲ್ಪ ಬೇಗನೆ ರೆಡಿ ಆಗಿದ್ದೀವಿ ತಿನ್ನೋದಕ್ಕೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತು ಇರುತ್ತೆ ನಾನ್ ವೆಜ್, ನಾಳೆನೂ ಇರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ ವಿಷಯದಲ್ಲಿ. ಈಗ ಹಾಂ, ಹೈದರಾಬಾದಲ್ಲಿ ಹೆವಿ ರೈನ್ ಅಂತೆ. ಇದನ್ನ 2 months ಇಂದನೂ ಹೇಳ್ತಾನೆ ಅವ್ರೆ. ಮ್ಯಾಕ್ಸಿಮಮ್ ಅಲ್ಲಿ ಆಫೀಸ್ಗೆ ಹೋಗ್ತಾರಲ್ಲ ಅಲ್ಲಿ ಲೋಕಲ್ ಹೆಡ್ಸ್ಗಳು, ಅವರೆಲ್ಲ ಮ್ಯಾಕ್ಸಿಮಮ್ ವರ್ಕ್ ಫ್ರಮ್ ಹೋಮೇ ಮಾಡ್ತಾವ್ರೆ. ಓಕೆ. ಸೊ ಹಂಗಾದ್ರೆ ಏನು ಉಪಯೋಗ ಬಂತು? ಅಲ್ಲಿದ್ದು ವರ್ಕ್ ಫ್ರಮ್ ಹೋಮ್ ಮಾಡೋಂಗಿಲ್ಲ, ಏನೇನು ಇಲ್ಲಿ ಮಾಡ್ತಿರೋದು ಅದೇನೆ. ಮಳೆ ಬಂದ್ರು ಇನ್ನೇನು ಮಾಡ್ತಾರೆ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲಿ ಸ್ವಲ್ಪ ಈ ಗಾರ್ಬೇಜ್ ಎಲ್ಲ ರೋಡ್ ಸೈಡ್ಗಳಲ್ಲೇ ಹಾಕ್ಬಿಟ್ಟಿರ್ತಾರಲ್ಲಪ್ಪ, ತುಂಬಾ ಕಷ್ಟ ಅಲ್ಲೆಲ್ಲ ಓಡಾಡೋದು. ಏನೋ ಮಂಜುದಂತೂ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್, ಅದೊಂದು ಹ್ಯಾಪಿ ಅಲ್ವೇನಪ್ಪಿ? ಹೌದು, ಒಂದ್ಸರಿ ಬೋರ್ ಹೊಡೆದು ನಿಮ್ ಜೊತೆ ಜಗಳ ಆಡ್ತೀನಲ್ಲ, ಅವಾಗ ಸಿಟ್ಟು ಬಂದ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು. ಕುತ್ಕೊಂಡು ಆಫೀಸ್ ಕೆಲಸ ಮಾಡ್ತಾ ಇದೆ ಇಷ್ಟೊತ್ತು. ಮಧ್ಯಾಹ್ನ ತಿಂದಿದ್ದು ಬಿರಿಯಾನಿ ಸ್ವಲ್ಪ ಡೈಜೆಷನ್ನೇ ಆಗಿಲ್ಲ, ಓಡಾಡೇ ಇಲ್ವಲ್ಲ. ಇವತ್ತು ಸ್ವಲ್ಪ ಮನೇಲೂ ಕೆಲಸ ಜಾಸ್ತಿ ಆಯಿತು, ಅದು ಇದು ಅಂದ್ಕೊಂಡು. ಸೊ ಅದಕ್ಕೇನೆ ಸ್ನ್ಯಾಕ್ಸಿಗೆ ದಾಳಿಂಬೆ ಹಣ್ಣು ಬಿಡಿಸ್ಕೊಳ್ಳೋಣ ಅಂತ ಬಂದೆ. ಇದ್ರಷ್ಟು ಮೋಸ್ಟ್ ಇರಿಟೇಟಿಂಗ್ ಕೆಲಸ ಇನ್ನೊಂದಿಲ್ಲ. ಇವಾಗ ಮನೂನು ಬ್ಯುಸಿ ಇದ್ದಾರೆ, ಬಿಡಿಸ್ಕೊಡು ಅಂದರೆ ಹೊಡೆದೇ ಬಿಡ್ತಾರೆ. ಅದಕ್ಕೆ ನಾನೇ ಬಿಡಿಸ್ಕೊಳ್ಳೋಣ ಅಂತ ಬಂದು ಬಿಡಿಸ್ತಾ ಇದ್ದೀನಿ. ಅದು ಏನು ಅಂತ ಗೊತ್ತಿಲ್ಲಪ್ಪ, ಈ ಹಣ್ಣು ಬಿಡಿಸೋದು ಅಂದರೆ ನನಗೆ ಇರಿಟೇಷನ್. ನಾನು ಮಿಷಿನ್ ಹಾಕೋ ಇವತ್ತು ಮಧ್ಯದಲ್ಲೇ ಕೈ ಕೊಡ್ತಾ ಇದೆ. ಅದನ್ನು ಆಫ್ ಮಾಡೋದು, ಆನ್ ಮಾಡೋದು, ಆವಾಗ ರನ್ ಆಗ್ತಾ ಇದೆ. ಆಮೇಲೆ ಇವಾಗ ಹೊರಗಡೆ ಹೋಗಿ ಬಂದು ಫ್ರೆಶನಪ್ ಆಗ್ತಾರೆ. ಇಲ್ಲಿ ಯಾಕೋ ಮನೆಯಲ್ಲಿ ಇದು ಮಾಡಿಸ್ತಾವೆ, ಏನದು ವಿಷ್ಣು ಸಹಸ್ರನಾಮನೋ ಲಲಿತಾ ಸಹಸ್ರನಾಮನೋ ಪಾರಾಯಣ ನೀಟಾಗಿ ಕೇಳಿಸ್ತಾ ಇರ್ತಿತ್ತು. ಮೇಲ್ಗಡೆ ಮನೆಯವರೇ ಇರಬೇಕು. ಇವತ್ತೇನೋ ಭಾಳ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು. ಮೇಲ್ಗಡೆ ಮನೆ ಫಸ್ಟ್ ಫ್ಲೋರಲ್ಲಿ ಮಾಡಿಸ್ತಾವ್ರೆ. ನಾನು ವಿಷ್ಣು ಸಹಸ್ರನಾಮ ಕಲಿತಾ ಇದ್ನಲ್ಲ, ಅವಾಗ ಈ ಥರನೇ ಹೋಗಿ ವಿಷ್ಣು ಸಹಸ್ರನಾಮ ಕ್ಲಾಸಸ್ ತಗೊಳ್ತಾ ಇದ್ನಲ್ಲ ನಾನು. ಅವಾಗನೂ ಅಷ್ಟೇ ಸತ್ಸಂಗ ಅಂದ್ಬಿಟ್ಟು ಒಬ್ಬೊಬ್ರು ಮನೇಲಿ ಒಂದೊಂದು ಸರಿ ಮಾಡ್ತಾರೆ, ಇಲ್ಲ ದೇವಸ್ಥಾನಗಳಲ್ಲಿ ಮಾಡೋರು. ಅದಕ್ಕೆ ಇನ್ವಿಟೇಷನ್ ಇರೋದು ಈಗನೂ ಬರ್ತಾನೆ ಇರುತ್ತೆ. ನಾವೆಲ್ಲಿ ಸತ್ಸಂಗಗೆಲ್ಲ ಹೋಗಿ ಎಲ್ಲ ಕೂರೋದಕ್ಕೆಲ್ಲ ಟೈಮು ಇರಲ್ಲ, ಆ ಟೈಮಿಂಗ್ಸು ಅಡ್ಜಸ್ಟು ಆಗಲ್ಲ ನಮಗೆ. ಅದು ವೀಕ್ ಡೇಸ್ ಇರುತ್ತೆ, ವೀಕೆಂಡಲ್ಲಿ ಇರುತ್ತೆ. ವೀಕೆಂಡ್ ನಮ್ಮ ಮನೆ ಕ್ಲೀನಿಂಗ್ಗಳೇ ಆಗುತ್ತಲ್ಲ. ಬರೀ ಕಲ್ತಿದ್ದಷ್ಟೇ, ನಾನು ಯಾವ ಸತ್ಸಂಗಗಳು ಅಟೆಂಡ್ ಮಾಡಿರಲಿಲ್ಲ. ಬಟ್ ಅವರು ವಿಡಿಯೋಗಳು ಕಳಿಸೋರು ತುಂಬ ಚೆನ್ನಾಗಿರೋದು. ನಾನು ಹಿಂಗೆ ಕುತ್ಕೊಂಡೆಲ್ಲ ಗ್ರೂಪಲ್ಲಿ ಹೇಳ್ತಾರಲ್ಲ, ಒಂದೇ ಸರಿ ಸಕ್ಕತ್ತಾಗಿರುತ್ತೆ ಕೇಳೋಕ್ಕೆ ಮಾತ್ರ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಕೆಲಸ. ಒಂದೇ ಗ್ಲಾಸ್ ಬರೋದು ನನಗೆ ಮಾಡ್ಕೊಡು. ನಂಗೆ ಬೇಡ, ನಾನು ಇನ್ನೂ ಫ್ರೂಟ್ಸ್ ತಿಂತಾ ಇದ್ದೀನಿ. ನನಗೆ ಮಾಡ್ಕೊಡು, ನಿನಗೂ ಕೇಳಿಲ್ಲ. ಅಲ್ಲ, ಒಂದೇ ಗ್ಲಾಸ್ ಬರೋದು ಅಂದಲ್ಲ, ಅದಕ್ಕೆ ಕನ್ಫರ್ಮ್ ಮಾಡಿದೆ. ನನಗೆ ಬೇಡ. ಕನ್ಫರ್ಮ್ ನಾನು ಕನ್ಫರ್ಮ್ ಮಾಡ್ಬಿಟ್ಟು ನೀನು ಕನ್ಫರ್ಮ್. ಈ ಸರಿ ಕುಕ್ಕಿಂಗ್ ಆಯಿಲ್ ಚೇಂಜ್ ಮಾಡಿದೆ. ನಾನು ಯೂಶಲಿ ಇದು KPLದು ಕೋಕೋನಟ್ ಆಯಿಲೇ ಯೂಸ್ ಮಾಡ್ತಾ ಇರೋದು. ನಾನು ಅದ್ರದ್ದು ಪ್ರೈಸೇ ನೋಡಿರಲಿಲ್ಲ. 650 ಅಲ್ವಾ ಮನು ಅದು ಪ್ರೈಸು? 650 ರೂಪೀಸ್ ಅದು ಲೀಟರು ಅಲ್ಲ,
900 ಗ್ರಾಮ್ಸ್ ಇರುತ್ತೆ. 900 ml. ಆಕ್ಚುಲಿ ಮೊನ್ನೆನೆ ನೋಡಿದ್ದು ಇದ್ರ ಪ್ರೈಸು ಕಂಪೇರ್ ಮಾಡೋಣ ಅಂತ ಹೋದಾಗ ಇಷ್ಟು ದಿನ 650 ಕೊಡ್ತಾ ಇದ್ವಾ ಅಂತ. ಬಟ್ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೇದು, ಹಂಗಾಗಿ ಈ ಸರಿ ಮನುನೇ ಹೇಳ್ತಾ ಇದ್ರು ತುಂಬಾ ದಿನ ಒಂದೇ ಆಯಿಲ್ ಯೂಸ್ ಮಾಡ್ತಾ ಇದೆಯಲ್ಲ ಮಂಜು, ಚೇಂಜ್ ಮಾಡೋಣ ಈ ಸರಿ ಅಂತ. ಅದಕ್ಕೆ ಈ ಸರಿ ಸನ್ಫ್ಲವರ್ ಆಯಿಲ್ ತಂದಿದ್ದೀನಿ, ಅದು ಸನ್ ಡ್ರಾಪ್ ಅಂತ. ಅವರು ಕಡಲೆಕಾಯಿ ಎಣ್ಣೆ ತಗೊಂಡ್ರು, ನಾನು ಬೇಡ ಅಂದೆ, ಅದು ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಕಡಲೆಕಾಯಿ ಎಣ್ಣೆಲಿ, ಅದಕ್ಕೇನೆ ಸನ್ಫ್ಲವರ್ ಆಯಿಲ್ ತಗೊಳ್ಳೋಣ, ನೆಕ್ಸ್ಟ್ ಬೇರೆ ಯಾವ್ದಾದ್ರು ಚೇಂಜ್ ಮಾಡೋಣ ಅಂತ ಅನ್ಕೊಂಡು. ಅದು ನಾವು ಆಯಿಲ್ನ ಪದೇ ಪದೇ ಚೇಂಜ್ ಮಾಡ್ತಾ ಇರ್ಬೇಕಂತೆ, ಒಳ್ಳೇದಂತೆ, ಒಂದೇ ಆಯಿಲ್ನ ತಿನ್ಬಾರ್ದಂತೆ ಲಾಂಗ್ ಟೈಮ್. ಅದಕ್ಕೆ ಚೇಂಜ್ ಮಾಡೋಣ ಅಂದ್ರು ಮನು ಅಂತ ಮಾಡಿದೆ. ಇದು ಪರವಾಗಿಲ್ಲ. ಇದೆಷ್ಟು 200 190 ಅಷ್ಟೇ, 200 ಒಳಗೆ. ಅದೇ ಆಸುಪಾಸು ಮೋರರ್ಲೆಸ್ 200 ಇದೆ, ಎಕ್ಸಾಕ್ಟ್ ಆಗಿ ಮರ್ತೋಗಿದೆ. ಬಟ್ ಕೊಬ್ಬರಿ ಎಣ್ಣೆ ತುಂಬಾ ಕಾಸ್ಟ್ಲಿ ಇತ್ತು. ನಾನು ಯಾವುದೇ ಗ್ರಾಸರಿ ತಂದ್ರು ಅದು ಪ್ರೈಸೇ ನೋಡಕ್ ಹೋಗಿರಲ್ಲ. ನನ್ಗೆ ಏನು ಅವಶ್ಯಕತೆ ಇರೋದತ್ತೆ ಅದನ್ನ ಎತ್ತಾಕೊಂಡು ಬರ್ತಾ ಇರ್ತೀವಿ. ಅದೇ ಪ್ರಾಬ್ಲಮ್. ಅದು ಇವಾಗಲೇ ಫಸ್ಟ್ ಟೈಮ್ ನೋಡಿದಲ್ವಾ, ಸ್ವಲ್ಪ ಟಚ್ ಟೋಟಲ್ ಮನು ಅಯ್ಯೋ 650 ರೂಪಾಯಿ ಕೊಟ್ಟು ಎಣ್ಣೆ ತಿಂತಾ ಇದ್ವಾ ಇಷ್ಟು ದಿನ ಅಂತ. ಲೆಕ್ಕ ಒಂದು ಮಂತ್ಲಿ 2 ಲೀಟರ್ ಬೇಕಿತ್ತು. ಅದು 3 ಲೀಟರ್ ತರ್ತಾ ಇದೆ, 2 ಲೀಟರ್ ಯೂಸ್ ಮಾಡ್ತಾ ಇದ್ದೆ. ನನಗೆ ಅಲ್ಲೇ 1300 ರೂಪೀಸು ಅಲ್ಲೇ ಹೋಗ್ಬೋದು. ನಾನು ಸ್ವಲ್ಪ ಆಯಿಲ್ ಯೂಸೇಜು ತೀರಾನೇ ಕಮ್ಮಿ ಮಾಡೋದು. Later that same evening. ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ನನಗೆ. ಸುಮಾರು ಮನೆ ಕೆಲಸಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಮುಗಿಸ್ಬಿಟ್ಟೆ ಸ್ನಾನಕ್ಕೆ ಹೋಗ್ಬೇಕಿತ್ತು, ಜೊತೆಗೆ ಅಡುಗೆ. ಹಂಗಾಗಿ ಸ್ನಾನಕ್ಕೆಲ್ಲ ಹೋಗೋದು ಮಟ್ಟ ಮಧ್ಯಾಹ್ನ ಲೇಟು ಆಗೋಗಿತ್ತು ಅಂದ್ಕೊಳ್ಳಿ ಆಫೀಸ್ ಲಾಗಿನಿಗೆ. ಮತ್ತು ಇಮ್ಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ಎಲ್ಲಾನು ಮಾಡಬೇಕು ಅಂದರೆ ಒಂಥರ ಬೇಜಾರಾಗತ್ತೆ. ಅದಕ್ಕೆ ಆಮೇಲೆ ಯೋಚನೆ ಮಾಡ್ಕೊಂಡೆ, ಬಿಡು ಸಂಜೆ ದೀಪ ಹಚ್ಚೋ ಟೈಮಿಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ. ಅಷ್ಟರಲ್ಲಿ ಯಾವುದೋ ಒಂದು ಮೀಟಿಂಗಲ್ಲಿ ತಗ್ಲಾಕೊಂಡ, ಲೇಟೇ ಆಗೋಯ್ತು, 6:15 ಆಗೋಯ್ತು ಆ ಮೀಟಿಂಗ್ ಮುಗಿಯೋದು. ಹೋಗಿ ಈಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರೆ 7 o'clock ಇವಾಗ ಫನ್ ಫ್ರೈಡೆ ಆಕ್ಟಿವಿಟಿ ಇದೆ ಆಫೀಸಲ್ಲಿ, ಸ್ಟಾರ್ಟ್ ಆಗಿದೆ ಮೀಟಿಂಗ್ ಆಲೆ. ಇದರಲ್ಲಿ ವೆಬ್ ಕ್ಯಾಮ್ ಆನ್ ಮಾಡಬೇಕು. ಎಲ್ಲ ಜಾಯ್ನ್ ಆಗಿದ್ದಾರೆ ನೋಡಿ, ಎಷ್ಟು ತಲೆಗಳು ಕಾಣಿಸ್ತಾ ಇದೆ. ಸೊ ಇದರಲ್ಲಿರೋರೆಲ್ಲ ನಮ್ಮ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋರು. ಅಷ್ಟೊತ್ತಿಗೆ ಪಟ್ಟ ಅಂತ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು, ಇನ್ನೂ ಬಾಗಿಲಿಗೆ ನೀರು ಹಾಕಿ ರಂಗೋಲಿನೂ ಹಾಕಿಲ್ಲ, ಇವಾಗ ಹಾಕಬೇಕು. ಅಷ್ಟೊಂದು ಕೆಲಸ ಇದೆಯಾ? ಅದು ಅಟ್ಲೀಸ್ಟ್ ಒಂದು 10 minutes ಆದ್ರೂ ತೊಗೊಳತ್ತೆ. ಹೂ ತಗೊಂಡು ಬಾ ಮನು, ಲೇಟ್ ಆಗೋಗಿದೆ, ಸ್ನಾನಕ್ಕೆ ಹೋಗ್ತೀನಿ ಅಂದರೆ ನಾನು ಬ್ಯುಸಿ ಇದ್ದೀನಿ, ಆಗಲ್ಲ, ನೀನೇ ಹೋಗಿ ತಗೊಂಡು ಬಾ ಅಂತ. ಟೈಮ್ ಎಲ್ಲಿದೆ ಇವಾಗ? ಏನು ಮಾಡ್ತೀವಿ ಬಿಡು, ಹಂಗೆ ಹಚ್ತೀನಿ. ಅಟ್ಲೀಸ್ಟ್ ನಂಗೆ ವಿಳೆದೆಲೆ ಬೇಕಿತ್ತು, ಅದು ವಿಳೆದೆಲೆ ಬಾಡೋಗಿದೆ. ತರಬೇಕಾ? ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನನಗೆ ವಿಳೆದೆಲೆ ಇಲ್ಲ, ಇಲ್ಲಿ ಪಕ್ಕದಲ್ಲಿ ಇದು ದಾಸವಾಳ ಗಿಡ ಇದೆ, ಅದ್ರಲ್ಲಿ 3 ಎಲೆ ಕಿತ್ಕೋ ಸಾಕು. ಇಲ್ಲ ಏನ್ ಬೈಯಲ್ಲ, ಎಲೆಗೆಲ್ಲ ಯಾರು ಏನ್ ಬೈಯಲ್ಲ, 3 ಕಿತ್ಕೋ ಸಾಕು. ಸಂಡೆ ತಂದು ಇಟ್ರಾಯ್ತು, ಹೆಂಗೂ ಸಂಡೆ ಮನೆ ದೇವ್ರ ವಾರ ಅಲ್ಲ, ಪೂಜೆ ಮಾಡಲೇಬೇಕು. ಅವತ್ತಿಟ್ರಾಯ್ತು, ಇನ್ನು ಸ್ಟಾರ್ಟ್ ಆಯ್ತು. ಬೇಗ ಹೋಗಿ ಹೊಸ್ಲು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತೀನಿ ಫಸ್ಟ್. ಫನ್ ಫ್ರೈಡೆ ಆಕ್ಟಿವಿಟಿ ಸ್ಟಾರ್ಟೇ ಆಗೋಯ್ತಾ. ಬೆಟರು ಲ್ಯಾಪ್ಟಾಪ್ನ ನಾನು ಇಲ್ಲಿ ಟೀಪೈ ಮೇಲೆ ಇಟ್ಕೊಂಡು ಕೆಲಸ ಮಾಡ್ಕೊಳ್ತಾ ಇರ್ತೀನಿ, ಗೊತ್ತಾಗತ್ತೆ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ. ನೋಡಿ, ಇಲ್ಲಿ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಅಲ್ಲ ಅದು, ಮತ್ತೆ ಫನ್ ಫ್ರೈಡೆ. ಫನ್ ಫ್ರೈಡೆ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ, ಅದನ್ನ ನಾವು ಆನ್ಸರ್ ಮಾಡಬೇಕು. ಅಟ್ ಪ್ರೆಸೆಂಟ್ ನಡೀತಾ ಇರೋದು ಬ್ರ್ಯಾಂಡ್ಸ್ಗಳದ್ದು ಟ್ಯಾಗ್ ಲೈನ್ ಹೇಳ್ತಾರೆ, ಅದನ್ನ ನಾವು ಯಾವ ಬ್ರ್ಯಾಂಡ್ ಅದು ಅಂತ ಆನ್ಸರ್ ಮಾಡ್ಬೇಕು. ಹ್ಯಾಂಡ್ ರೈಸ್ ಮಾಡಿ ಯಾರು ಫಸ್ಟ್ ಆನ್ಸರ್ ಮಾಡ್ತಾರೆ ದಟ್ ಪರ್ಸನ್ ಇಸ್ ದಿ ವಿನ್ನರ್. ಯಾರು ಎಷ್ಟು ಸ್ಕೋರ್ ತಗೊಂತಾರೆ ಅವ್ರಿಗೆ ಏನಾದರೂ ಸುಮ್ಮನೆ ಗುಡಿ ಇರುತ್ತೆ. ಅದು ನಡೀತಾ ಇದೆ. ಪೂಜೆ ಮಾಡಬೇಕು, ನನಗೆ ಹೂವು ಇಲ್ಲ, ಪಕ್ಕದ ಮನೆಗೆ ಹೋಗ್ಬಿಟ್ಟು ಎಲೆ ಕಿತ್ಕೊಂಬ ಅಂದರು. ನಾನು ಹೋದೆ ಪಕ್ಕದ ಮನೆಗೆ ಕೀಳಕ್ಕೆ. ನನಗೆ ಅವೆಲ್ಲ ಇಷ್ಟ ಆಗಲ್ಲ, ಯಾರಾದರೂ ಒಂದು ಮಾತು ಹೇಳ್ಬಿಟ್ರೆ ನನಗೆ ಅದು ಮನ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ, ರಾತ್ರಿಯಲ್ಲೇ ನಿದ್ದೆ ಬರಲ್ಲ. ಅಲ್ಲೋಗಿ ಕಿತ್ಕೊಂಡು ಬರೋ ಬದಲು ನಾನೇ ಸುಮ್ಮನೆ ಹೋಗಿ ಗಾಡಿ ಹಾಕೊಂಡು ಹೂವು ತೊಗೊಂಬರ್ಬೋದಲ್ವಾ. ಹಂಗೆ ಹೋಗಿ ಹೂವು ತೊಗೊಂಡು ಕೊಟ್ಟಿದ್ದೀನಿ. ಹೆಂಗೆ ತಂದು ಕೊಟ್ಟಿದ್ದೀನಿ ಅಂದರೆ, ಇವತ್ತು ಪೂಜೆಗೂ ಮಾಡ್ಕೊ, ಸಂಡೆ ಪೂಜೆಗೂ ಸೇರಿ ಎಲ್ಲದಕ್ಕೂ ಸೇರಿ ಒಂದೇ ಸರಿ ತಂದ್ಬಿಟ್ಟಿದ್ದೀನಿ. ಎಂಜಾಯ್ ಮಾಡ್ಕೊಳ್ಳಿ ಪೂಜೆ ಮಾಡಿಕೊಂಡು. ಸಂಡೇಗೂ ಅಲ್ಲ, ಹಬ್ಬಕ್ಕೂ ಸೇರಿ ತಂದ್ಬಿಟ್ಟಿದ್ಯಾ. ಒಂದೇ ಸರಿ ಎಲ್ಲ ಮಾತಾಡ್ಬಾರ್ದು. ವಿಳೆದೆಲ್ಲೂ ಅಷ್ಟೇ, ಎಲ್ಲ ಇವತ್ತಿಗೆ ಸಪ್ರೇಟು, ಸಂಡೇಗೆ ಸಪ್ರೇಟು, ಹಬ್ಬಕ್ಕೆ ಸಪ್ರೇಟು, ಎಲ್ಲಕ್ಕೂ ಸಪ್ರೇಟ್. ಇದು ತಗೋ, ಇದು ಮಮ್ಮಿ ನೋಡ್ಸಿ, ಚೆನ್ನಾಗೈತೆ ರೋಸ್. ಇದು ನಾನು ಆಂಟಿಗೆ ಅವಾಗನೂ ಆಂಟಿಗೆ ರೋಸ್ ಅಂದರೆ ತುಂಬ ಇಷ್ಟ ಇತ್ತಂತೆ, ಅದಕ್ಕೆ ಪುಟ್ ರೋಸ್ ಕಂಪಲ್ಸರಿ ತರಿಸ್ತೀನಿ. ಚೆನ್ನಾಗಿರೋದು ಹುಡುಕಿ ಮುಡಿಸ್ತೀನಿ, ಎಷ್ಟಾಗತ್ತೆ ಅಷ್ಟು. Moving like it's an emergency. We gotta check out this close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back for the sunny part. With us and get your money.